ಆದ್ಮೇಲೆ ನಮಸ್ಕಾರ. ಸುಮಾರು ಜನ ಜಯಪ್ರಕಾಶ್ ಅವ್ರನ್ನ ಒನ್ ಟು ಒನ್ ಮಾತಾಡಿದ್ರೆ ಯಾವ ಥರ ಇರುತ್ತೆ, ಏನು ಲಾಭ ಆಗುತ್ತೆ ಅಂತ ಕೇಳ್ತಾರೆ. ವಿಕಾಸ್ ಅವರು ಇತ್ತೀಚೆಗೆ 2 ಬಾರಿ ನನ್ನನ್ನು ವೈಯಕ್ತಿಕವಾಗಿ ಭೇಟಿಯಾದರು. ಓಕೆ, 2 ಬೇರೆ ಬೇರೆ ಸ್ಥಳಗಳಲ್ಲಿ ಭೇಟಿಯಾದರು. ಸುಮ್ಮನೆ ವಿಕಾಸ್, ನಿಮ್ಮ ಅನುಭವನ ಶೇರ್ ಮಾಡಿ. ನಮಸ್ಕಾರಗಳು ಸರ್. ಸರ್, ಈಗ ಒನ್ ಒನ್ ಟು ಒನ್ ನಿಮಗೆ ನಾವು ಭೇಟಿ ಮಾಡಿ ನಾವು ಕಲೀಲಿಕ್ಕೆ ಯಾವ ರೀತಿ ಅವಕಾಶ ಆಗುತ್ತೆ ಅಂತಂದ್ರೆ, ನಾವು ಈಗ ಮನೆ ಟ್ಯೂಷನ್ ಹೇಗೆ ಹೋಗ್ತೀವಿ, ಏನಾದ್ರು ಸ್ಕೂಲ್ನಲ್ಲಿ ಇಲ್ಲ ಕಾಲೇಜ್ಗಳಲ್ಲಿ ಲೆಕ್ಚರರ್ಗಳು ಶಿಕ್ಷಕರು ಪಾಠ ಮಾಡಿರ್ತಾರೆ, ನಮಗೆ 80%ವರೆಗೂ ನಾವು ಅಲ್ಲಿ ಮಾಡ್ಕೊಂಡಿರ್ತೀವಿ. ಹಾಗಾಗಿ ಅಲ್ಲಿ ಕಲಿಕೆನ 80% ಇರೋದನ್ನ ಇನ್ನು 100%ಗೆ ಹೋಗ್ಬೇಕು ಅಂದ್ರೆ ಇನ್ನು 20%ನ ನಾವು ಯಾವ ರೀತಿ ನಾವು ಇಂಪ್ರೂವ್ಮೆಂಟ್ ಮಾಡಬೇಕು ಅಂದ್ರೆ ಒನ್ ಟು ಒನ್ ಅಲ್ಲಿ ನಾವು ಕೂತ್ಕೊಂಡು ಅವ್ರಿಗೆ ನಿಮ್ಮ ಮಾರ್ಗದರ್ಶನನ ನಾವು ಪಡಿಬೋದು ಅಂತೇಳಿ. ಯಾಕೆಂದ್ರೆ ಎಲ್ಲಿ ಯಾವ ರೀತಿಯಾಗಿ ನಮ್ಮ ಬರವಣಿಗೆ ಇರ್ಬೋದು, ಹಾಗೇನೆ ಮಾತುಗಾರಿಕೆಯಲ್ಲಿ ಎಲ್ಲಿ ನಾವು ಮೈನಸ್ ಆಗಿದ್ದೀವಿ ಅದ್ರ ಕಡೆಗೆ ಗಮನ ಹರಿಸ್ಬೋದು ಅಂತ ಹೇಳ್ತೀನಿ ಸರ್. ಓಕೆ. ಆಮ್, ಒಟ್ಟಾರೆ ನೀವು ಆನ್ಲೈನ್ನಲ್ಲೂ ಭಾಗವಹಿಸಿಕೊಂಡು ಮಧ್ಯದಲ್ಲಿ ಒಂದ್ಸರಿ ಭೇಟಿ ಮಾಡಿ ತಮ್ಮ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಂಡಾಗ ಇತರರಿಗೆ, ಬೇರೆಯವ್ರಿಗೆ ಯಾವ ಥರ ಲಾಭ ಆಗುತ್ತೆ ಅಂತ. ಖಂಡಿತವಾಗಿ ಸರ್. ಈಗ ನಾವು ಪ್ರತಿ ಗುರುವಾರದ ಕ್ಲಾಸ್ಗಳಲ್ಲಿ ನೀವು ಕೊಟ್ಟಿರೋ 3 ವಿಷಯ ಚರ್ಚಾ ವಿಷಯದಲ್ಲಿ ನಾವು ಮಾತಾಡ್ತೀವಿ, ಅದ್ರ ಕಡೆ ಗಮನ ಹರಿಸ್ತೀವಿ, ಕಲಿತೀವಿ. ಹಾಗೇನೆ ಅದ್ರದ್ದು ಮತ್ತೆ ಮುಂದಿನ ವಾರ ಮತ್ತೆ ಹಾಗೆ ಬರುತ್ತದೆ, ಹಾಗೆ ಕಳೆದೋಗ್ಬಿಡ್ತೀವಿ, ಅಲ್ಲಿಗೆ ನಾವು ಗಮನ ಹರಿಸಲ್ಲ. ನಮ್ಮ ವೃತ್ತಿ ಜೀವನದ್ದು ನಮ್ಮದೇ ಬೇರೆ ರೀತಿಯಲ್ಲಿ ಆಗ್ಬಿಡ್ತದೆ. ಆದ್ರೆ ಒನ್ ಟು ಒನ್ ವಾರದಲ್ಲಿ ಒಂದಿನೋ ಇಲ್ಲ ಮಧ್ಯದಲ್ಲಿ ನಾವು ಯಾವಾಗಾದ್ರೂ ನಿಮಗೆ ವಿಸಿಟ್ ಮಾಡಿಕೊಂಡು ನಮಗೆ ಎಲ್ಲಿ ನಾವು ತಪ್ಪು ಮಾಡ್ತಾ ಇದ್ದೀವಿ, ಯಾವ ರೀತಿಯಾಗಿ ನಾವು ತಿದ್ದುಕೊಳ್ಳೋಕೆ ಅವಕಾಶ ಆಗುತ್ತೆ ಅನ್ನೋದಕ್ಕೆ ಅದಕ್ಕೆ ಅನುಕೂಲ ಆಗುತ್ತೆ ಸರ್. ಓಕೆ, ಈಗ ಗುರುವಾರದ ಕ್ಲಾಸ್ ಅನುಭವ ಸ್ವಲ್ಪ ಹಂಚ್ಕೋತೀರಾ? ಸರ್ ಖಂಡಿತವಾಗಿ ಸರ್. ಈಗ ಗುರುವಾರದ ಕ್ಲಾಸ್ ಚರ್ಚಾ ವಿಷಯಗಳು ಕೊಡ್ತೇವೆ ಸರ್. 3 ಚರ್ಚಾ ವಿಷಯಗಳು ಕೊಡ್ತೀರಾ. ಇವತ್ತಿನ ಚರ್ಚಾ ವಿಷಯದಲ್ಲಿ ಒಂದಿರ್ತದೆ, ಇನ್ನೊಂದು ಮುಂದಿನ ವಾರ ಇನ್ನೊಂದು ಚರ್ಚಾ ವಿಷಯ ಇರ್ತದೆ. ನಮಗೆ ಅದರಲ್ಲಿ ಕಲಿಕೆಗೆ ನಾವು ಯಾವ ರೀತಿ ಮಾತಾಡ್ತೀವಿ, ಮೊದಲನೇದಾಗಿ ನಮ್ಮ ಸ್ನೇಹಿತರುಗಳು ಹೇಗೆ ಮಾತಾಡ್ತಾರೆ, ಅವರು ಏನು ಮಾತಾಡಿ ಎಲ್ಲಿ ತಪ್ಪು ಮಾಡ್ತಾರೆ ಅನ್ನೋದು ನಾವು ತಿಳ್ಕೊಬಹುದು. ನಾವು ಮಾತಾಡಿರೋದನ್ನ ನೀವು ಯೂಟ್ಯೂಬ್ ಚಾನಲಲ್ಲಿ ಹಾಕಿರ್ತೀರ. ಆ ಯೂಟ್ಯೂಬ್ ಚಾನಲಲ್ಲಿ ಮುಖಾಂತರ ನಾವು ಏನು ತಪ್ಪು ಮಾಡಿದೀವಿ ಅಂತೇಳಿ ಈ ವಾರ ತಿದ್ದುಕೊಂಡ್ರೆ ಮುಂದಿನ ವಾರ ಮತ್ತೆ ಗುರುವಾರದ ದಿನ ಬರೋ ದಿನಗಳಲ್ಲಿ ಒಳಗಡೆ ನಾವು ಅದು ತಿದ್ಕೊಂಡ್ಬಿಟ್ಟು ನಾವು ಮಾತಾಡಲಿಕ್ಕೆ ಚರ್ಚಾ ವಿಷಯ ಕೊಟ್ಟಿರೋದ್ರ ಬಗ್ಗೆ ಗಮನ ಹರಿಸಿ ನಾವು ವೇದಿಕೆನಲ್ಲಿ ಹೋಗಿ ಮಾತಾಡ್ಬೋದು ಯಾವ ರೀತಿ ಅನ್ನೋದಕ್ಕೆ ಕಲಿಕೆಗೆ ಖಂಡಿತವಾಗಿಯೂ ಅವಕಾಶ ಆಗುತ್ತೆ ಅಂತ ಹೇಳ್ತೀನಿ ಸರ್. ಓಕೆ, ಥ್ಯಾಂಕ್ ಯು. ಸ್ನೇಹಿತರೆ, ನಿಮಗೂ ಆಸಕ್ತಿ ಇತ್ತು ನಮ್ಮ ಆನ್ಲೈನ್ ಅಥವಾ ಆಫ್ಲೈನ್ ಕ್ಲಾಸಿಗೆ ಬರಬೇಕಂದ್ರೆ 9341259267ಗೆ ಕರೆ ಮಾಡಿ. ಜಯಪ್ರಕಾಶ್ ನಾಗ್ತಿಹಳ್ಳಿ ಮತ್ತು ಟ್ರಾನ್ಸ್ಮಿಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ.